ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಚನಾ ಧನ್ಯತಾ. ಇವತ್ತು ಸ್ಯಾಟರ್ಡೆ ಆಗಿರುತ್ತೆ. ಮಾರ್ನಿಂಗ್ ಆಲ್ಮೋಸ್ಟ್ 7 ಶುರು ಮಾಡ್ತಿದ್ದೀನಿ. ಹಾಗೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ಹಾಗೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಫುಲ್ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ಕೊತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದು ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಫಸ್ಟ್ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ನೋಡ್ಕೋಬಹುದು. ಹಾಗೆ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡಿ, ಇನ್ನೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಹಾಗೆ ನನ್ನ ಮಗಳಿಗೂ ಕೂಡ ಕೋಲ್ಡ್ ಆಗಿದೆ, ಇನ್ನೂ ವಾಸಿ ಆಗಿಲ್ಲ. ಅದೇನು ಫೀವರ್ ಏನೋ ವಾಸಿ ಆಗಿದೆ, ಕೋಲ್ಡ್ ಅಂತೂ ಇನ್ನೂ ವಾಸಿ ಆಗಲಿಲ್ಲ. ತುಂಬಾ ಇದೆ. ಏನಾದರೂ ಟಿಪ್ಸ್ ಇದೆ ನನಗೆ ಕಾಮೆಂಟ್ ಮಾಡಿ, ನನಗೂ ಯೂಸ್ ಆಗುತ್ತೆ ಬೇಗ ವಾಸಿ ಆಗಲಿ ಅಂತ. ಹಾಗೆ ಬೇಗ ವಾಸಿ ಆಗಲಿ ಅಂತ ನೀವು ದೇವ್ರ ಹತ್ರ ಕೇಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ನನ್ನ ಮಗಳು ಇನ್ನೂ ಎದ್ದಿಲ್ಲ. ಹಾಗೆ ಅವಳು ಹೇಳೋಷ್ಟರಲ್ಲಿ ಏನಾದರೂ ಟಿಫನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅಯ್ಯೋ, ಇವಾಗ ತಾನೇ ಎದ್ದಿಲ್ಲ ಅನ್ನೋಷ್ಟರಲ್ಲಿ ಅವ್ಳಿಗೆ ಎಲ್ಲ ಫ್ರೆಶ್ ಅಪ್ ಮಾಡಿ ಅವ್ಳಿಗೆ ಹಾಲು ಕೊಟ್ಟೆ, ಕುಡ್ಕೊಂಡು ಅವಳ ಪಾಡಿಗೆ ಅವಳು ಆಟ ಆಡ್ಕೊತಿದ್ದಾಳೆ ಇವಾಗ. ಹಾಗೆ ನಾನು ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡ್ಕೊಂಡೆ. ಅದಾದಮೇಲೆ ಏನನ್ನ ಚಿತ್ರಾನ್ನ ಮಾಡೋಣ, ಟೊಮೆಟೊ ಚಿತ್ರಾನ್ನ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನಮ್ಮ ಮನೇಲಿ ಚಿತ್ರಾನ್ನ ಮಾಡೋದೇ ಇಲ್ಲ. ಯಾವಾಗಲೂ 3 ತಿಂಗಳಿಗೆ ಒಂದ್ಸಲ ಮಾಡ್ಕೊತೀವಿ. ಅದಕ್ಕೆ ಇವತ್ತು ಮಾಡ್ಕೊಳ್ಳೋಣ. ಟೊಮೆಟೊ ಚಿತ್ರಾನ್ನ ತುಂಬಾ ಚೆನ್ನಾಗಿರುತ್ತೆ. ನಾವು ಚಿಕ್ಕವರು ಇರುವಾಗಂತೂ ನಮ್ಗೆ ತುಂಬಾ ಇಷ್ಟ ಆಗ್ತಿತ್ತು. ಆವಾಗ ಮದುವೆಗೆ ಮುಂಚೆ ಟೊಮೆಟೊ ಚಿತ್ರಾನ್ನ ಅಂದರೆ, ಅದಕ್ಕೆ ಈ ಸಲ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ನಮ್ಮಮ್ಮ ಮಾಡ್ತಾರಲ್ಲ ಆ ರೀತಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ನಮ್ಮಮ್ಮ ಅಂತೂ ಇದು ತುಂಬಾ ಚೆನ್ನಾಗಿ ಮಾಡ್ತಾರೆ ಚಿತ್ರಾನ್ನ. ನನಗಂತೂ ತುಂಬಾ ಇಷ್ಟ. ನಿಂಬೆಹಣ್ಣು ಏನು ಯೂಸ್ ಮಾಡಲ್ಲ, ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಅದೊಂದ್ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆದರೆ ಫುಲ್ ರೆಸಿಪಿ ತೋರಿಸ್ತೀನಿ, ಇಲ್ಲಾಂದರೆ ಇಲ್ಲ. ನನ್ನ ಮಗಳಿಗೆ ಕೋಲ್ಡ್ ಆಗಿರೋದ್ರಿಂದ ಫುಲ್ಲು ಕ್ರಾಂಕಿ ಥರ ಆಡ್ತಾಳೆ, ಎತ್ಕೋ ಅಂತಾಳೆ. ಆದರೆ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ನಾನು ಜಸ್ಟ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಆದರೆ ಫುಲ್ ವಿಡಿಯೋ ತೋರಿಸ್ತೀನಿ, ಇಲ್ಲಾಂದರೆ ಇಲ್ಲ. ಹಾಗೆ ರೈಸ್ಗೆ ಅಂತಂದ್ಬಿಟ್ಟು ಅಕ್ಕಿ ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ. 1 ಲೋಟ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಏನೇನು ಬೇಕೋ ಅದೆಲ್ಲ ತೊಗೊಂಡಿದ್ದೀನಿ. ಒಂದು ಟೊಮೆಟೊ, ಒಂದು ಸ್ವಲ್ಪ ಸಾಂಬಾರು ಸೊಪ್ಪು, ಹಾಗೆ 3 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ, ಸ್ವಲ್ಪ ಕಡಲೆ ಬೀಜ, ಹಾಗೆ ಕಡಲೆಕಾಳು ತೊಗೋಬೋದು. ಹಾಗೆ ಸ್ವಲ್ಪ ಉದ್ದಿನಬೇಳೆನೂ ತೊಗೋಬೋದು. ಹಾಗೆ ಹೆಸರು ಕಾಳು ಕೂಡ ತೊಗೋಬೋದು. ನಾನೇನು ಅದೆರಡು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದು ಬಾಣಲಿ ತೊಗೊಂಡು ಅದು ಕಾಯೋವರೆಗೂ, ಬಿಸಿ ಆಗೋವರೆಗೂ ಇರಬೇಕು. ಅದಾದಮೇಲೆ ಒಂದು 4-5 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ, ಸಾಸಿವೆ ಹಾಕಬೇಕು. ಅದಾದಮೇಲೆ ಚಟಪಟ ಅನ್ನೋವರೆಗೂ ಇದ್ದು ಸ್ವಲ್ಪ ಕಡಲೆಕಾಳು ಹಾಗೆ ಕಡಲೆ ಬೀಜ ಎರಡೂ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಗೋಲ್ಡನ್ ಫ್ರೈ ಬರೋವರೆಗೂ ಮಾಡ್ಕೋಬೇಕು. ಅದಾದಮೇಲೆ ಆನಿಯನ್ ಹಾಕ್ಕೋಬೇಕು. ಆವಾಗ ಮಧ್ಯದಲ್ಲಿ ಈ ಥರ ತಿರ್ಕೊಡ್ತಾನೆ ಇರಬೇಕು. ಯಾಕಂದರೆ ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು ಅಂತ ಹೇಳಿದ್ದು. ಮತ್ತು ಎಣ್ಣೆಯಲ್ಲಿ ಇವೆಲ್ಲ ಹಾಕ್ಕೊಂಡು ಕರಿತೀವಲ್ವ, ಆಮೇಲೆ ಅವು ಕಡಲೆಕಾಳು ಎಲ್ಲನೂ ಸ್ವಲ್ಪ ಜಾಸ್ತಿ ಬ್ರೌನ್ ಕಲರ್ ಆದರೆ ಚೆನ್ನಾಗಿರಲ್ಲ, ಸೀದೋಗಿಬಿಡುತ್ತೆ. ಅದಾದಮೇಲೆ ಸ್ವಲ್ಪ ಮೆಣಸು ಕೂಡ ನಾನು ತೊಗೊಂಡಿದ್ದೀನಿ, ಧೂಳು ಮಾಡ್ಕೊಂಡಿದ್ದೀನಿ, ಕೋಲ್ಡ್ಗೆ ಒಳ್ಳೆಯದು ಅಂತಂದ್ಬಿಟ್ಟು ಅದು ಕೂಡ ಹಾಕ್ಕೊಂಡೆ. ಅದಾದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅದು ಕೂಡ ಬಾಡಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದು ಕೂಡ ಎಣ್ಣೆಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನೋಡ್ಕೊಳ್ಳಿ, ಸ್ವಲ್ಪ ಫ್ರೈ ಎಲ್ಲನೂ ಅಷ್ಟೇ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಟೊಮೆಟೊ ಹಾಕ್ಕೋಬೇಕು ನಾವು. ಅದು ಕೂಡ ಹೊಟ್ಟೆಲ್ಲ ಮೇಲೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನಿಮ್ಗೆ ಬೆಂದಿದೆ ಅಂತ ಗೊತ್ತಾಗಬೇಕಂದ್ರೆ ಹೊಟ್ಟು ಮೇಲೆ ಬರಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಬೇಯುತ್ತನ್ನೋ ಕಾರಣಕ್ಕೆ ಉಪ್ಪು ಹಾಕಬೇಕು. ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ. ನಾನು ಮಿಕ್ಸಿಗೆ ಹಾಕ್ಕೊಂಬಿಟ್ಟೆ, ತುರಿಸ್ಕೊಳ್ಳೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು. ನನ್ನ ಮಕ್ಕಳು ಬೇರೆ ಎತ್ತಿದ್ದಾಳಲ್ವ, ಬೇಗ ಆಗಲಿ ಅಂತಂದ್ಬಿಟ್ಟು ಅದು ಮಿಕ್ಸಿಗೆ ಹಾಕ್ಕೊಂಡೆ, ಬೇಗ ಆಗಿಬಿಡುತ್ತೆ ಅಂತಂದ್ಬಿಟ್ಟು. ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೋಬೇಡಿ, ಚಿಟಿಕೆಯಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಕಲರ್ ಇದ್ದರೆ ಚೆನ್ನಾಗಿರಲ್ಲ.
ಅದಕ್ಕೆ ನಾನು ಹಾಕಲ್ಲ ಜಾಸ್ತಿ, ಸುಮ್ಮನೆ ಸ್ವಲ್ಪ ಹಾಕ್ಕೊತೀನಿ, ಇಲ್ಲಾಂದರೆ ಕಸರಿ ಆಗುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ ನೀವು. ನಿಂಬೆಹಣ್ಣು ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಇರ್ಬೋದು, ಆಪ್ಷನಲ್ಲು. ಇದೇ ಹುಳಿ ಇರುತ್ತಲ್ಲ, ನಾನು ಹುಳಿ ಇರುತ್ತಲ್ಲ ಆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಇರುತ್ತಲ್ವ ಆ ಟೊಮೆಟೊ ಹಾಕ್ಕೊಂಡ್ರೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನಿಂಬೆಹಣ್ಣಿಲ್ಲ ಅಂದರೆ ಹುಣಸೆ ಹಣ್ಣು ಹಾಕಿದ್ರು ನಡೆಯುತ್ತೆ. ಅದಾದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಇನ್ನೇನು ಬೆಂದಿದೆ ಅನ್ನುವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಅದನ್ನು ಕೂಡ ಸ್ವಲ್ಪ ಈ ಥರ ಬಾಡಿಸ್ಕೊಳ್ಳಿ. ಅವಾಗ ಕೈ ಹಾಕಿ ಈ ಥರ ಕಡೆಗೆ ತೊಗೊಂಡು ಬಾಡಿಸ್ಕೋಬೇಕು, ಇಲ್ಲಾಂದರೆ ಕೆಳಗಡೆ ಸೀದೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಲಾಸ್ಟಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಾಡಿ ಈ ಥರ. ಆಮೇಲೆ ನಾನು ಸ್ವಲ್ಪ ಹಾಕ್ಕೊಂಡೆ ಇಲ್ಲಿ ನಿಂಬೆಹಣ್ಣು ರಸ ಅಂತ ಅಂದ್ಬಿಟ್ಟು ನಾನು ಒಂದು ಅರ್ಧ ಹಾಕ್ಕೊಂಡೆ ನಾನು ಲಾಸ್ಟಲ್ಲಿ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ಬೇಡ ಅಂತಂದರೆ ಬಿಡಿ. ಅನ್ನನೂ ಕೂಡ ಒಂದು ಕಡೆ ರೆಡಿ ಆಗಿತ್ತು. ಅನ್ನನೂ ಸ್ವಲ್ಪ ಎಲ್ಲ ಬಿಸಿಲು ಗಾಳಿ ಎಲ್ಲ ಹೋಗೋವರೆಗೂ ಇಟ್ಬಿಟ್ಟು ಅನ್ನನೂ ಕೂಡ ಹಾಕ್ಕೊಂಡು ಬೆಳೆಸ್ಕೊಂಡೆ. ಈ ಥರ ಒಂದು ಸ್ವಲ್ಪ ಗೊಜ್ಜು ಎತ್ತಿಟ್ಕೊಂಡೆ, ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ನೆಕ್ಸ್ಟ್ ಡೇ ಯಾವಾಗಾದರೂ ತಿನ್ಬೋದು ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಎತ್ತಿಟ್ಕೊಂಡೆ. ಮಿಗಿಲಿರೋದಕ್ಕೆ ಈ ಥರ ಎಲ್ಲ ಬೆಳೆಸ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ನನಗೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ, ಸಿಂಪಲ್ಲಾಗಿ. ಕೋಲ್ಡ್ ಇರೋದ್ರಿಂದ ಇದು ಒಳ್ಳೆಯದು ಅಂತಂದ್ಬಿಟ್ಟು ಈ ಸಾಂಬಾರು ಮಾಡ್ಕೊತಾ ಇದ್ದೀನಿ. ಸಾಂಬಾರು ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಒಂದು 4 6 7 ಆಗೋಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಅದಾದಮೇಲೆ ಟೊಮೆಟೊ ಹಾಕ್ಕೊಂಡೆ. ಅದಾದಮೇಲೆ ಹೆಸರು ಕಾಳು ಹಾಕ್ಕೊಂಡೆ, ಒಂದು 2 ಹಿಡಿ ಆಗೋಷ್ಟು ಹಾಕ್ಕೊಂಡೆ. ಇದು ನೆನೆಸಾದರೂ ಹಾಕ್ಕೊಬೋದು 2-3 ಅವರ್ಸು, ಇಲ್ಲಾಂದರೆ ಹಾಗೆ ಹಾಕಿದ್ರು ಬೇಯುತ್ತೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಹಾಗೆ ಒಂದು ಹಸಿಮೆಣಸಿನ್ಕಾಯಿ ಒಂದು 3-4 ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಬೇಯಿಸ್ಕೊಂಡೆ. ಒಂದು 4-5 ವಿಸಿಲ್ ಹಾಕಿದೆ, ಚೆನ್ನಾಗಿ ಬೆಂದಿತ್ತು. ಅದಾದಮೇಲೆ ಅದು ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡಿಕೊಂಡೆ. ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಸ್ಮ್ಯಾಶ್ ಮಾಡಿಕೊಂಡೆ. ಇದು ಚೆನ್ನಾಗಿರುತ್ತೆ ಕೋಲ್ಡಿಗೆ, ಎಲ್ಲದಕ್ಕೂ ಅಷ್ಟೇ. ಹೈ ಪ್ರೋಟೀನ್ ಸಿಗುತ್ತೆ. ಇದು ಹೆಸರು ಕಾಳೆಲ್ಲ ತಿಂದರೆ ಹೀಟ್ಗೆಲ್ಲ ಒಳ್ಳೆಯದು, ಅದಕ್ಕೆ ಅದು ಹಾಕ್ಕೊಂಡೆ. ಅದಾದಮೇಲೆ ಖಾರ ನೋಡ್ಕೊಂಡು ನೀವು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು, ಹಾಗೆ ಉಪ್ಪು ಅಷ್ಟೇ. ಹಾಗೆ ಧನಿಯಾ ಪೌಡರ್ ಒಂದು 2-3 ಸ್ಪೂನ್ ಹಾಕಿದೆ ನಾನು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಗೆ ಚಿಟಿಕೆಯಷ್ಟು ಅರಿಶಿನ ಕೂಡ ಹಾಕ್ಕೊಳ್ಳಿ. ಅದಾಗಿದ್ಮೇಲೆ ಲಾಸ್ಟಲ್ಲಿ ಸಾಂಬಾರು ಸೊಪ್ಪು ಹಾಕಿ ಕನ್ಸಿಸ್ಟೆನ್ಸಿ ನೋಡಿ ವಾಟರ್ ಹಾಕ್ಕೊಳ್ಳಿ ನೀವು. ಅದಾಗಿದ್ಮೇಲೆ ಕಾಯೋದಕ್ಕೆ ಸ್ವಲ್ಪ ತೀಡಿ, ಒಂದು 10 ಮಿನಿಟ್ಸ್ ಇಲ್ಲ 5 ಮಿನಿಟ್ಸ್ ಇಡಿ. ನೋಡ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಕಾಯಿಸ್ಕೊಳ್ಳಿ. ನೀವು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಳ್ಳಿ. ನಮಗೆ ಒಂದು ಸ್ವಲ್ಪ ಗಟ್ಟಿಯಾಗಿ ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ನನಗೆ 2 ಟೈಮ್ಸ್ಗೆ ಆಗೋಷ್ಟಷ್ಟೇ, ಮಧ್ಯಾಹ್ನಕ್ಕೆ ಹಾಗೆ ಈವ್ನಿಂಗಿಗೆ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ, ಹಾಗೆ ಚಪಾತಿಗೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಒಗ್ಗರಣೆ ಕೂಡ ಹಾಕ್ಕೊಂಡೆ ಸಿಂಪಲ್ಲಾಗಿ. ಸಾಸಿವೆ ಹಾಗೆ ಜೀರಿಗೆ ಹಾಕ್ಕೊಂಡೆ, ಎಣ್ಣೆ ಹಾಕ್ಕೊಂಡು ಮಾಮೂಲಿ ಎಲ್ಲ ಒಗ್ಗರಣೆ ಹಾಕ್ಕೊಂಡು ನಿಮಗೂ ಗೊತ್ತಿರುತ್ತೆ ಆ ಥರ ಹಾಕ್ಕೊಂಡ್ರೆ ಮುಗಿಯುತ್ತೆ. ಹಾಗೆ ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಓವರ್ ಸ್ವಲ್ಪ ಅಡ್ಜಸ್ಟ್ ಮಾಡಿ. ವಾಯ್ಸು ಒಂದು ಸ್ವಲ್ಪ ಕಿರಿಕಿರಿ ಅನಿಸಿರ್ಬೋದು, ನಿಮಗೆ ಗೊತ್ತಾಗಿರುತ್ತೆ. ಕೋಲ್ಡ್ ಆಗಿರೋದ್ರಿಂದ ನೋಡುವಾಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಒಗ್ಗರಣೆಗೆ ಒಂದು 2-3 ಸ್ಪೂನ್ ಆಗೋಷ್ಟು ಆಯಿಲ್ ತೊಗೊಂಡು, ಆಮೇಲೆ ಕಾದಿದ್ದಾದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡೆ. ಅದಾದಮೇಲೆ ಕರಿಬೇವಿನ ಹಾಕ್ಕೊಂಡು ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೆ ಸೇರಿಸ್ಬಿಟ್ಟು ಆದರೂ ಕಾಯಿಸ್ಬೋದು, ಇಲ್ಲಾಂದರೆ ಕಾಯಿಸ್ಬಿಟ್ಟಾದರೂ ಅದಕ್ಕೆ ಸೇರಿಸಿದರೆ ಈ ಥರ ಸಾಂಬಾರು ಕೂಡ ಮುಗೀತು. ಹಾಗೆ ಮಧ್ಯಾಹ್ನಕ್ಕೆ ರೈಸ್ ಮಾಡ್ಕೊಂಡಿದ್ದೆ. ನನಗೆ ನನ್ನ ಮಗಳು ಇಬ್ಬರಲ್ವ ಇದ್ದಿದ್ದು, ಇಬ್ಬರಿಗೆ ಆಗೋಷ್ಟು ರೈಸ್ ಮಾಡಿಕೊಂಡು ತುಂಬಾ ಸಾಂಬಾರು ಚೆನ್ನಾಗಿತ್ತು. ನನ್ನ ಮಗಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾಳೆ, ಅವಳು ಕೂಡ ಇಷ್ಟಪಟ್ಟೆ ತಿಂದು. ನೋಡಿ ಈ ರೀತಿ ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು. ನೀವು ಟ್ರೈ ಮಾಡಿ, ಯಾವ ರೀತಿ ಇರುತ್ತೆ ಅಂತ ನನಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಮಾಡ್ಕೊಂಡು ತಿನ್ನಿ, ತುಂಬ ಈಸಿ, ಆರಾಮಾಗಿ ಮಾಡ್ಕೋಬೋದು. ತರಕಾರಿ ಏನೂ ಇಲ್ಲ ಅಂದಾಗ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಆರಾಮಾಗಿ ಮಾಡ್ಕೊತೀನಿ. ಹಾಗೆ ಕೋಲ್ಡು, ಜ್ವರ ಆ ಥರ ಇದ್ದರೆ ತುಂಬಾ ಒಳ್ಳೆಯದು. ಇದು ಮೆಣಸು ಎಲ್ಲ ಹಾಕ್ಕೋಬೋದು. ನಾನು ಹಾಕ್ಕೊಂಡಿದ್ದೀನಿ, ನಿಮಗೆ ಈ ಕ್ಲಿಪ್ಪಲ್ಲಿ ತೋರಿಸೋದು ಮರ್ತು ಬಿಟ್ಟಿದ್ದೆ. ಈ ರೀತಿಯ ಸಾಂಬಾರು ಕೂಡ ಕಾಯಿಸ್ಕೊಂಡೆ, ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ನನ್ನ ಮಗಳು ಯಾವ ರೀತಿ ತಿಂತಾಳೆ ಅಂದ್ಬಿಟ್ಟು ಒಂದು ಕ್ಲಿಪ್ ಹಾಕಿದ್ದೀನಿ, ನೋಡ್ಕೊಂಡ್ಬನ್ನಿ. ಏನೋ ಸ್ಮೆಲ್ ಕೊಡ್ತಾ ಇದೀಯಾ? ಚಿಕ್ಕದಾಗಿ ತಿನ್ಬೇಕು ಅಷ್ಟೇ, ಒಂದೇ ಸಲ ಇಕ್ಕೋಬಾರ್ದು ಚಿನ್ನಿ. ಚಿಕ್ಕದಾಗಿ ತಿನ್ಬೇಕು ನೀನು. ಸ್ವಲ್ಪ ಇಟ್ಕೊಂಡು ತಿನ್ನು, ಜಾಸ್ತಿ ಇಕ್ಕೋಬಾರ್ದು ಒಂದೇ ಸಲ. ಹಂಗೆ ಇಟ್ಕೋಬಾರ್ದು ಚಿನ್ನಮ್ಮ, ಸ್ವಲ್ಪ ತಿನ್ನು.
ಸ್ವಲ್ಪ ಸ್ವಲ್ಪ ತಿನ್ನು ಬಂಗಾರಿ, ಅಷ್ಟು ಇಟ್ಕೋಬಾರ್ದು. ನೋಡು ಹೇಳಿದ್ ಕೇಳಬೇಕು ಮಮ್ಮಿ ಮಾತು. ನಿಂಗೆ ಗುಡ್ ಗರ್ಲ್ ಅಲ್ಲ, ಕೇಳಿಲ್ಲ ಅಂದ್ರೆ ಬ್ಯಾಡ್ ಗರ್ಲ್ ಆಗೋಗ್ತೀಯಾ. ಕೈ ತೊಳೆಯೋಣ ಬಾ, ಕೈ ತೊಳೆಯೋಣ ಚಿನ್ನಿ, ಕೈ ತೊಳೆಯೋಣ ಬಾ. ಬನಾನ ತಿನ್ಬಿಡ್ಮಾ ನೀಟಾಗಿ. ನೀರು ಹೆಂಗೆ ತಿನ್ನೋದು ಬನಾನ? ಹಂಗ ಚಿಕ್ಕ ಚಿಕ್ಕದಾಗಿ ತಿನ್ಬೇಕಮ್ಮ, ಚಿಕ್ಕ ಚಿಕ್ಕದಾಗಿ ತಿನ್ನಬೇಕು, ಚಿಕ್ಕ ಚಿಕ್ಕದಾಗಿ ತಿನ್ನಬೇಕು, ಚಿಕ್ಕ ಚಿಕ್ಕದಾಗಿ ತಿನ್ನಬೇಕು. ಅಷ್ಟು ಇಟ್ಕೋಬಾರ್ದು ಚಿನ್ನಿ, ಚಿಕ್ಕ ಚಿಕ್ಕದಾಗಿ ತಿನ್ನಬೇಕು. ಹಾಗೆ ಸಂಜೆ ವಾಕಕ್ಕೆ ಹೋಗಿದ್ದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.